ಹಿಂದೆ ಇರಲಿ ಮುಂದಿನ ಹೊತ್ತು ಹಿಂದೆ ಬರಲಿ ಎಂದು ನೋಡೇನ ತಾಯಿಯ ಮೋರೆ ಎಂದು ನೋಡೇನ ತಾಯಿಯ ಮೋರೆ ಸುವಲಾಲಿ ಸುವಾಲಿ ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರಿಯಾಕ ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರಿಯಾಕ ಸುವಲಾಲಿ ಸುವಾಲಿ ಸುವಲಾಲಿ ಸುವಾಲಿ ಸುವಲಾಲಿ ಸುವಾಲಿ ಸುವಲಾಲಿ ಸುವಾಲಿ. ಕಾವ್ಯ ಎಸ್ ಮ್ಯಾಮ್. ಹೇಗನ್ನಿಸ್ತು? ಕೇಳಬೇಕು. ಕೇಳ್ಬೇಕಾ? ಸೇಮ್ ಎಲ್ಲರೂ ಅದನ್ನೇ ಹೇಳೋದು. ಅರ್ಚನಾ ಮ್ಯಾಮ್ ಹೇಳಿ ಮ್ಯಾಮ್. ಕಾವ್ಯ ಎಸ್ ಮ್ಯಾಮ್. ನೀಟಾಗಿ ಹಾಡಿದೆಯಮ್ಮ. ಥ್ಯಾಂಕ್ ಯು. ಗುಡ್ ಎಫರ್ಟ್. ನಾನು ನಿನಗೆ ಹೇಳಿದ್ದ ಪಾಯಿಂಟ್ಸ್ ಮೇಲೆ ನೀನು ವರ್ಕ್ ಮಾಡ್ತಿದ್ಯಾ ಅಂತ ಅನ್ನಿಸ್ತು ನನಗೆ. ಇನ್ನೂ ಬಿಗಿಯಾಗಬೇಕು ಅಥವಾ ಬಿಗಿಯಾಗಿ ಹಿಡ್ದಿರೋ ನಿನ್ನ ಧ್ವನಿಯನ್ನು ನೀನಿನ್ನೂ ಸರಾಗ ಮಾಡ್ಕೋಬೇಕು. ಎಸ್ ಮ್ಯಾಮ್. ಫಾರ್ ಎಕ್ಸಾಂಪಲ್ ನೀನು ಚರಣ ಫಸ್ಟ್ 2 ಸಾಲು ಹಾಡು. ರೊಟ್ಟಿ ಬುತ್ತಿ ಮಾಡಿಕೊಂಡು ಎತ್ತಿನ ಬಂಡಿ ಹೂಡಿಕೊಂಡು. ಅಯ್ಯೋ ಇಲ್ಲಿ ಎಷ್ಟು ಚೆನ್ನಾಗಿ ಹಾಡ್ಬಿಟ್ಟಿಯಲ್ಲೇ. ನಾನು ಏನು ಹೇಳ್ಬೇಕು ಅಂದ್ಕೊಂಡಿದ್ದ ಮರ್ತೇ ಹೋಗ್ಬಿಡ್ತು ನನಗೆ ಇವಾಗ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಪಲ್ಲವಿದೆ ಒಂದು ಸಾಲು ಹೇಳ್ತೀನಿ. ಅಣ್ಣ ಬರಲಿಲ್ಲ ಕರಿಯಾಕ ಅಂತ್ಯ ನೀನು ಅಬ್ರಪ್ಟಾಗಿ ನಿಲ್ಲಿಸ್ತೀಯ. ಅಬ್ರಪ್ಟಾಗಿ ನಿಲ್ಲಿಸ್ಬೇಡ. ಅಂದರೆ ಹೇಗನ್ಸಂತೆ ಅಂದರೆ ನೀನು ಹಾಡ್ತಾ ಇರುವಾಗ ಯಾರೋ ಹಿಂದಿನಿಂದ ನಿಂಗೆ ಹಿಂಗೆ ಒಂದು ತಳ್ಳಿ ಒಂದು ಜರ್ಕ್ ಕೊಟ್ಟರು ಅಂತ ಅನಿಸುತ್ತೆ. ಆಯಿತಾ? ನನಗೆ ಹೆಂಗೆ ಸಾಧ್ಯವೋ ಆ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅವರಿಗೆ ಹೇಗೆ ಎಷ್ಟು ಸುಲಭ ಸಾಧ್ಯನೋ ಅಷ್ಟು ಅರ್ಥ ಆಗೋ ಹಾಗೆ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಸೊ ಅಣ್ಣ ಬರಲಿಲ್ಲ ಕರಿಯಾಕ ಸಾಫ್ಟ್ ಮಾಡ್ಕೊ. ಕರಿಯಾಕ ಅಂದರೆ ಅವಾಗ ಅದು ಶ್ರುತಿನೂ ವ್ಯತ್ಯಾಸ ಆಗುತ್ತೆ ಆ್ಯಂಡ್ ಒಂಥರ ಫೋರ್ಸ್ ಕೊಟ್ಟು ಅಬ್ರಪ್ಟಾಗಿ ಕಟ್ ಮಾಡಿದಾಗುತ್ತೆ. ಅದನ್ನು ಆಗದೆ ಇರೋ ಹಾಗೆ ನೋಡ್ಕೊ. ಬಾಕಿ ಎಲ್ಲ ನೀಟಾಗಿತ್ತು. ಅಲ್ಲೊಂದು ಇಲ್ಲೊಂದು ಸಣ್ಣದಾಗಿ ಪಿಚ್ ಕರೆಕ್ಷನ್ ಇತ್ತು. ಅದನ್ನು ನಿಧಾನಕ್ಕೆ ಕರೆಕ್ಟ್ ಮಾಡ್ಕೊ. ಆಯಿತಾ? ತುಂಬ ನಿಧಾನನೂ ಮಾಡಬೇಡ, ಟೈಮ್ ಇಲ್ಲ, ಕಾಂಪಿಟೇಷನ್ ಆಗಿರೋದ್ರಿಂದ. ಓಕೆನಾ? ಆಲ್ ದ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಅಬ್ಬಾ ಎಷ್ಟು ಒಳ್ಳೆ ಹಾಡಿದ್ದು. ಚೆನ್ನಾಗಿ ಹಾಡಿದ್ರಿ ಅಮ್ಮ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಉತ್ತರ ಕರ್ನಾಟಕದಲ್ಲಿ ಆಷಾಢ ಮಾಸ ಬಂತು ಅಂದರೆ ಗುಳ್ಳವನ ಪೂಜೆ ಅಂತ ಮಾಡ್ತಾರೆ. ಗುಳ್ಳವ್ವ ದೇವರಲ್ಲ, ಆದರೆ ಆಕೆನ ಪೂಜೆ ಮಾಡ್ತಾರೆ. ಹೆಣ್ಣುಮಕ್ಕಳು ಊರಿಂದ ಮದುವೆ ಮಾಡಿಕೊಟ್ಟು ಎಲ್ಲ ಹೆಣ್ಣುಮಕ್ಕಳನ್ನು ಅವಾಗ ಕರೀತಾರೆ. ಆಗ ಕರೆದು ಎಷ್ಟು ವರ್ಷ ಆಗಿರಲಿ ಆಷಾಢದಲ್ಲಿ ಕರೀತಾರೆ. ಕರೆದುಬಿಟ್ಟು ಅವ್ರಿಗೆ ಹೊಲ್ದ ಹತ್ರ ಹೋಗಿ ಆಟ ಆಡ್ಕೊಳ್ಳಿ ಅಂತ ಬಿಡ್ತಾರೆ. ಅವ್ರು ಆಟ ಆಡ್ಕೋಬೋದು. ಹೆಣ್ಮಕ್ಳು ಎಲ್ಲ ಆಟ ಆಡಿಕೊಂಡು ಅವ್ರಿಗೇನು ಖುಷಿ ಪಡುತ್ತೋ ಆ ಮಣ್ಣಲ್ಲಿ, ಆ ಕೆರೆಯಲ್ಲಿ, ಗದ್ದೆಯಲ್ಲಿ ಅವ್ರಿಗೇನು ಖುಷಿ ಇರುತ್ತೋ ಎಲ್ಲ ಹೆಣ್ಮಕ್ಳು ಆಟ ಆಡ್ಕೊಳ್ಳೋಕ್ಕೆ ಆ ಒಂದು ಹಬ್ಬ ಮಾಡ್ತಾರೆ. ಯಾಕೆ ಈ ಹಬ್ಬ ಮಾಡ್ತಾರೆ ಅಂದರೆ ಅವರ ಕಲ್ಪನೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಉಳ್ಬೇಕಾರೆ ಬೀಳ್ಬೇಕಾದ್ರೆ ಬಿತ್ತಬೇಕಾದ್ರೆ ಎಲ್ಲ ಸಂದರ್ಭದಲ್ಲಿ ಹೆಣ್ಮಕ್ಳು ಕೆಲಸ. ಈ ಆಷಾಢದ ಸಮಯದಲ್ಲಿ ಬಿತ್ತನೆ ಮಾಡಿರ್ತಾರೆ, ಅದು ಹುಟ್ಟಿಬೇಕು. ಇನ್ನೂ 1 ವಾರ 2 ವಾರ 15 ದಿನ ಒಂದಷ್ಟು ಅದು ಕೆಲಸ ಎಲ್ಲ ಕಡಿಮೆ ಇರುತ್ತೆ, ಏನು ಕೆಲಸ ಅಷ್ಟು ಇರಲ್ಲ. ಆ ಟೈಮಲ್ಲಿ ಹೆಣ್ಮಕ್ಳು ನೆಮ್ಮದಿಯಾಗಿರಲಿ ಅಂತ. ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರಿಯಾಕ ಸುವಲಾಲಿ ಸುವಾಲಿ. ಅದಕ್ಕೆ ನನ್ನ ತವ್ರ ಮನೆಯವ್ರು ಬರಲಿಲ್ವಲ್ಲ ನಾನು ಕರಿಯೋಕ್ಕೆ, ಇದೆಲ್ಲ ಜೀವನದಲ್ಲಿ ಅಂತ. ಅವ್ರ ಕಲ್ಪನೆಗಳೇ ಅದ್ಭುತ ರೀ. ಅವ್ರ ಕಲ್ಪನೆಗಳು, ಅವ್ರ ಆಲೋಚನೆಗಳು ಜನಪದರದು ಅದ್ಭುತ ಅಂದ್ರೆ ಅದ್ಭುತ. ಅಂಥ ಹಾಡನ್ನು ಆಯ್ಕೆ ಮಾಡಿ ಹಾಡಿದ್ರಿ. ನನಗೆ ಇಲ್ಲಿಗೆ ಮುಟ್ಟುತ್ತಾ ಹಾಡು ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಸೂಪರ್. ಎಸ್ ಮ್ಯಾಮ್. ಸರ್ ಮಾತಾಡೋಕ್ಕೆ ಮುಂಚೆ ನಾನು ಒಂದು ಮೆನ್ಷನ್ ಮಾಡಲೇಬೇಕು.
ಇದು ನಮ್ಮ ಟೀಮ್ ಬಗ್ಗೆ ನಾನು ಸುಮ್ಮನೆ ಸೂಕ್ಷ್ಮವಾಗಿ ನೋಡ್ತಾ ಇದ್ದೆ, ಎಲ್ಲ ಕಡೆ ನೋಡ್ತಿದ್ದೆ. ಎಷ್ಟು ಚಂದ, ಎಷ್ಟು ಖುಷಿ ಆಯಿತು ಅಂದರೆ ನಾನು ಸ್ಕ್ರೀನಲ್ಲಿ ನೋಡುವಾಗ ಅಲ್ಲಿರೋ ಲೈಟನ್ನು ಒಬ್ಬರು ಹಿಂಗೆ ಸುಮ್ಮನೆ ಹೀಗೆ ತಳ್ತಾರೆ, ಇನ್ನೊಬ್ಬರು ಕ್ಯಾಮ್ರಾದಲ್ಲಿ ಅದನ್ನು ಸೆರೆ ಹಿಡಿತಾರೆ. ಅದು ಎಲ್ಲಿ ಎಕ್ಸಾಕ್ಟ್ಲಿ ಅಂದರೆ ಸುವಾಲಿ ಅಂತ ಹೇಳುವಾಗ ಆ ಲೈಟ್ ಹೀಗೆ ತೂಗ್ತಾ ಇದೆ. ಎಷ್ಟು ಚಂದ, ಎಷ್ಟು ಕ್ರಿಯೇಟಿವ್ ಆಗಿ ಅವ್ರ ತಲೆ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ ಅವ್ರಿಗೆಲ್ಲ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಓ ವಂಡರ್ಫುಲ್ ಟೀಮ್. ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ವೇಮ್ಗಲ್ ಸರ್. ಕಾವ್ಯ ಅವರೇ, ಇದು ಮೂಲ ಜಾನಪದ ಗೀತೆ, ಒಳ್ಳೆ ಜಾನಪದ ಗೀತೆ. ಬಿ ಕೆ ಸುಮಿತ್ರಾ ಹಾಡಿದ್ದನ್ನು ತುಂಬ ಪಾಪ್ಯುಲರ್ ಮಾಡಿದ್ದಾರೆ ನೋಡಿ. ಈ ಹಾಡಲ್ಲಿನೂ ಹಂಗೆ ಇದೆ, ಆಷಾಢ ಮಾಸ ಬಂದಿತ್ತವ ಅಣ್ಣ ಬರಲಿಲ್ಲ ಕರೆಯಾಕ ಈ ಹಾಡು. ಮತ್ತು ಪಂಚಮಿ ಹಬ್ಬ ಬಂದಾವು, ಪಂಚಮಿ ಹಬ್ಬ ಉಳಿದಾವು ದಿನನಾಕ ಅಣ್ಣ ಬರಲಿಲ್ಲ ಅಂತ. ಇಲ್ಲಿ ಅಣ್ಣನ ನಿರೀಕ್ಷೆ ಒಂದು ಕಡೆ ಅಲ್ವಾ, ಆದರೆ ಇನ್ನೊಂದು ಅದೇ ಥರ ನೋಡಿ ಕನೆಕ್ಟೆಡ್ ನಮ್ಮ ಜಾನಪದರು ಹ್ಯಾಕೆ ಕೊಟ್ಟಿದ್ದಾರೆ. ಕುದುರೆನ ತಂದೀವ್ನಿ ಜೀನಾವ ಬಿಗಿಸಿವ್ನಿ, ಬರಬೇಕು ತಂಗಿ ತವರಿಗೆ ಅಂತ. ಒಂದು ಕಡೆ ಅಣ್ಣನ ನಿರೀಕ್ಷೆಯಲ್ಲಿ ತಂಗಿ ಇರ್ತಾಳೆ, ಒಂದು ಕಡೆ ಅಣ್ಣ ತಂಗಿನ ಕರ್ಕೊಂಬರೋ ಹೋಗ್ತಾನೆ ಅಲ್ವಾ. ಇವಿಷ್ಟು 3 ಹಾಡೂ ಮೂಲ ಜಾನಪದ ಗೀತೆಗಳದು. ಅದರಲ್ಲಂತೂ ಬಿ ಕೆ ಸುಮಿತ್ರಾ ಮೇಡಮ್ ತುಂಬ ಪಾಪ್ಯುಲರ್ ಮಾಡಿದ್ದಾರೆ ಈ ಹಾಡನ್ನ. ಆಷಾಢ ಮಾಸ ಬಂದಿತ್ತವ್ವ ಅಣ್ಣ ಬರಲಿಲ್ಲ ಕರೆಯೋಕೆ ಯಾಕೆ ಅಂತ ಕೇಳಿದ್ರಲ್ಲ ಅವ್ರ ಕಣ್ಣದಲ್ಲಿ. ಹಾಗಾಗಿ ನಿಮ್ಮದು ಹೇಳಿ ಮಾಡಿಸಿದ ಧ್ವನಿ ಏನಕ್ಕೆ ಈ ಥರ ಒಂದು ಗೀತೆಗಳಿಗೆ, ಜಾನಪದ ಮೂಲ ದಾಟಿಗಳಿಗೆ ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿ ಹಾಡಿದೆ.